Good morning, my dear viewers. Welcome to my YouTube channel. This is Arun Gireddy here. In today's class, we would like to discuss the next part of a leasing, that is important question, merits and demerits of leasing ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಒಳಗೆ. ಗೇಣಿಗಾರಿಕೆಯ ಅನುಕೂಲತೆ ಮತ್ತು ಅನಾನುಕೂಲತೆಗಳು ಏನು ಅಂತ ಕ್ವಶನ್ ಇದೆ. ಓಕೆ, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಅ ಲೀಸಿಂಗ್. ಫಸ್ಟ್ ವಿ ಗೋ ಥ್ರೂ ದ ಅಡ್ವಾಂಟೇಜಸ್ ಆಫ್ ಲೀಸಿಂಗ್ ಟು ಲೆಸ್ಸಿ. ನೋಡಿರಿ, ಬಾಡಿಗೆದಾರನಿಗೆ ಗೇಣಿಯಿಂದ ಆಗತಕ್ಕಂಥ ಅನುಕೂಲತೆ ಏನು ಅಂತ. ವಾಟ್ ದ ಡಿಫ್ರೆಂಟ್ ಅಡ್ವಾಂಟೇಜಸ್ ಆಫ್ ಅ ಲೀಸಿಂಗ್ ಪ್ರೊವೈಡೆಡ್ ಟು ಲೆಸ್ಸಿ ಅಂತ, ಯೂಸರ್ ಆಫ್ ದ ಅಸೆಟನ್ನು ಉಪಯೋಗಿಸ್ತಕ್ಕಂಥ ವ್ಯಕ್ತಿಗೆ ಲೀಸಿಂಗ್ನಿಂದ ಏನೇನು ಉಪಯೋಗ ಆಗುತ್ತೆ ಅನ್ನಂಗೆ. ಫಸ್ಟ್ ಥಿಂಗ್ ಈಸ್ ಸೇವಿಂಗ್ ಆಫ್ ಅ ಕ್ಯಾಪಿಟಲ್, ಅಂದ್ರೆ ಬಂಡವಾಳ ಉಳಿತಾಯ ಆಗತ್ತೆ ಅಂತ ನಾವಲ್ಲಿ ಹೇಳ್ಬೋದು ಲೆಸ್ಸಿಗೆ. ಬಿಕಾಸ್ ಲೆಸ್ಸಿ ನೀಡ್ ನಾಟ್ ಇನ್ವೆಸ್ಟ್ ಎನಿಥಿಂಗ್. ಓಕೆ, ನೋಡಿ, ಲೀಸಿಂಗ್ ಕವರ್ ಕಂಪ್ಲೀಟ್ ಕಾಸ್ಟ್ ಆಫ್ ದ equipment used in a business, providing 100% finance. Here the lessee is not provide any money and there is a no down payment. This way the saving of a capital is happen, means the purchase of inventory is not possible. And in simple language we can say lessee is not able to invest anything so that he will save his capital ಅಂತ ನಾವಲ್ಲಿ ಹೇಳ್ಬೋದು. ಸೊ ಲೀಸಿಂಗ್ನಿಂದ ಲೆಸ್ಸಿಗೆ ಏನಾಗತ್ತೆ ರೀ, ಬಂಡವಾಳ ಉಳಿತಾಯ ಆಗತ್ತೆ. ಯಾಕೆಂದರೆ ಲೀಸಿಂಗ್ ಒಳಗೆ ಅವ ಏನು ಮಾಡ್ರಿ, ಇನ್ವೆಸ್ಟ್ಮೆಂಟ್ ಮಾಡಂಗೇ ಇಲ್ಲ. ಓನ್ಲಿ ಹಿ ಈಸ್ ಟೇಕಿಂಗ್ ದ ಅಸೆಟ್ ಆನ್ ರೆಂಟಲ್ ಬೇಸಿಸ್. ಬಾಡಿಗೆ ಮೇಲೆ ಅವ ಅಸೆಟ್ ತೊಗೋತಾನ. ಬಾಡಿಗೆ ಮೇಲೆ ಅಸೆಟ್ ತೊಗೊಳೋದ್ರಿಂದ ಅವನ ಬಂಡವಾಳ ಏನಾಗತ್ತೆ ರೀ, ಕಂಪ್ಲೀಟಾಗಿ ಸೇವ್ ಆಗುತ್ತೆ. ಕಂಪ್ಲೀಟ್ ಸೇವ್ ಆಫ್ ಅ ಕ್ಯಾಪಿಟಲ್ ಅಂತ ನಾವಲ್ಲಿ ಹೇಳ್ತೇವೆ. ಆಮೇಲೆ ಎರಡನೇದು ಹೇಳೋದಾದ್ರೆ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಕನ್ವೀನಿಯನ್ಸ್ ಅಂತ. ನೆಕ್ಸ್ಟ್ ಅಡ್ವಾಂಟೇಜ್ ಈಸ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಕನ್ವೀನಿಯನ್ಸ್, ಹೊಂದಾಣಿಕೆ ಮತ್ತು ಅನುಕೂಲತೆ ಅಂತ. ಹೊಂದಾಣಿಕೆ ಮತ್ತು ಅನುಕೂಲತೆ ಅಂತ. ಹಿಯರ್ ದ ಲೀಸ್ ಅಗ್ರಿಮೆಂಟ್ ಈಸ್ ಕ್ಯಾನ್ ಬಿ ಟ್ರೇಲರ್ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ ಲೀಸ್ ಪೀರಿಯಡ್ ಆ್ಯಂಡ್ ದ ಲೀಸ್ ರೆಂಟಲ್ ಅಕಾರ್ಡಿಂಗ್ ಟು ಕನ್ವೀನಿಯನ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ ಆಫ್ ಅ ಲೆಸ್ಸಿ. Here the lease rent is not high, so that's what it is flexible and convenience to the user of the asset. ಯಾವ ವ್ಯಕ್ತಿ ಆಸ್ತಿಯನ್ನು ಉಪಯೋಗಿಸ್ತಿರ್ತಾನೆ ಅವಾಗ ಲೀಸಿಂಗ್ ಅಗ್ರಿಮೆಂಟ್ ಏನಾಗತ್ತೆ ರೀ, ಕನ್ವೀನಿಯಂಟ್ ಇರುತ್ತೆ, ಕಾಸ್ಟ್ಲಿ ಇರೋಂಗಿಲ್ಲ. ಒಂದು ವೇಳೆ ನೀವು ಪರ್ಚೇಸ್ ಮಾಡೋಕೆ ಹೋದ್ರಿ ಅಂದ್ರೆ ಅಸೆಟ್ ಕಾಸ್ಟ್ಲಿ ಇರ್ತೈತೆ, ಕ್ಲೋಸ್ ಟುಗೆದರ್ ಕೊಡಬೇಕಾಗತ್ತೆ. ಅದ್ರ ಬದಲಾಗಿ ಆ ಅಸೆಟನ್ನು ನೀವು ಬಾಡಿಗೆ ತೊಗೊಂಡ್ರಿ ಅಂದ್ರೆ ಇಟ್ ಈಸ್ ಅ ಕನ್ವೀನಿಯಂಟ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಟು ಯು ಪೀಪಲ್ ಅಂತ. ಸೊ ಇದು ನಿಮ್ಗೆ ಕನ್ವೀನಿಯಂಟ್ ಆಗುತ್ತೆ ಮತ್ತು ಫ್ಲೆಕ್ಸಿಬಲ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಹೊಂದಾಣಿಕೆಯನ್ನು ನೀವು ಮಾಡ್ಕೋಬಹುದು ಅಂತ. ಓಕೆ, ಆಮೇಲೆ ಇನ್ ಥರ್ಡ್ ಕೇಸ್ ಪ್ಲ್ಯಾನಿಂಗ್ ಕ್ಯಾಶ್ ಫ್ಲೋಸ್ ಅಂತ. ಕ್ಯಾಶ್ ಫ್ಲೋನ ನಾವು ಏನು ಮಾಡ್ಬೋದು ರೀ, ಪ್ಲ್ಯಾನ್ ಮಾಡ್ಬೋದು. ಹಿಯರ್ ದ ಲೀಸಿಂಗ್ ಎನೇಬಲ್ ದ ಲೆಸ್ಸಿ ಟು ಪ್ಲ್ಯಾನ್ ದ ಕ್ಯಾಶ್ ಫ್ಲೋ ಪ್ರಾಪರ್ಲಿ, ಅಂದರೆ ಹಣದ ಹರಿವನ್ನು ಹೊಂದಾಣಿಕೆ ಮಾಡ್ಬೋದಾಗಿದೆ ಸರಿಯಾಗಿ ಅಂತ. ಹಿಯರ್ ದ ರೆಂಟ್ ಕ್ಯಾನ್ ಬಿ ಪೇಡ್ ಔಟ್ ಆಫ್ ದ ಕ್ಯಾಶ್ ಕಮಿಂಗ್ ಇನ್ ಟು ದ ಬಿಸ್ನೆಸ್ ಫ್ರಮ್ ದ ಸೇಮ್ ಅಸೆಟ್ ಅಂತ. ಸೊ ಇಲ್ಲಿ ಒಂದೇ ಅಸೆಟ್ ಮೂಲಕ ನಾವು ಏನು ಮಾಡ್ಬೋದು ರೀ, ಕ್ಯಾಶ್ ಬರೋದನ್ನು ನಾವು ಯೋಗ್ಯ ರೀತಿಯಲ್ಲಿ ಪ್ಲ್ಯಾನ್ ಮಾಡಬಹುದು ಅಂತ. ವಿ ಶುಡ್ ಪ್ಲ್ಯಾನ್ ದ ಪ್ರಾಪರ್ ಕ್ಯಾಶ್ ಫ್ಲೋ ಅಂತ. ಸೊ ಯೋಗ್ಯ ರೀತಿಯಲ್ಲಿ ಹಣದ ಹರಿವನ್ನು ನಾವು ಮೇಂಟೈನ್ ಮಾಡಬಹುದಾಗಿದೆ ಅಂತ. ಆಮೇಲೆ ಇಂಪ್ರೂವ್ಮೆಂಟ್ ಇನ್ ಲಿಕ್ವಿಡಿಟಿ ಅಂತ. ನಾವು ಲಿಕ್ವಿಡಿಟಿ ಏನಾಗುತ್ತೆ ರೀ, ಇಂಪ್ರೂವ್ಮೆಂಟ್ ಆಗುತ್ತೆ. ಲಿಕ್ವಿಡಿಟಿ ಅಂದರೆ ದ್ರವತ್ವದ ಪ್ರಮಾಣ, ದ್ರವತ್ವ ಏನಾಗುತ್ತೆ ರೀ, ಬೆಳವಣಿಗೆ ಆಗುತ್ತೆ. ದೇರ್ ಈಸ್ ಅ ಚಾನ್ಸ್ ಟು ಇಂಪ್ರೂವ್ ದ ಲಿಕ್ವಿಡಿಟಿ ಆಫ್ ಅ ಲೆಸ್ಸಿ ತನ್ನ ಲಿಕ್ವಿಡಿಟಿನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಕಂಪ್ಲೀಟ್ ಕ್ಯಾಶ್ ಓದಿರುತ್ತೆ ಅವಾಗ. ಹಿಯರ್ ದ ಲೀಸಿಂಗ್ ಎನೇಬಲ್ ದ ಲೆಸ್ಸಿ ಟು ಇಂಪ್ರೂವ್ ಹಿಸ್ ಲಿಕ್ವಿಡಿಟಿ ಪೊಸಿಷನ್ ಬೈ ಅಡಾಪ್ಟಿಂಗ್ ಸೇಲ್ಸ್ ಆ್ಯಂಡ್ ಲೀಸ್ ಬ್ಯಾಕ್ ಟೆಕ್ನಿಕ್ ಅಂತ. ನೋಡಿ, ಅಡಾಪ್ಟ್ ಮಾಡ್ಕೋಬೋದು ನಾವು ಸೇಲ್ಸ್ ಆ್ಯಂಡ್ ಲೀಸ್ ಬ್ಯಾಕ್ ಅಂದರೆ ಇದರ ಅರ್ಥ ಏನು ರೀ, ಅಸೆಟನ್ನು ಮಾರಿ ಅವ ಮೂಲ ವ್ಯಕ್ತಿಯಿಂದ ಮತ್ತು ಅಸೆಟನ್ನು ವಾಪಸ್ ತೊಗೊಂಡು ಯೂಸ್ ಮಾಡ್ಕೋಬೋದು. if his position is not good, okay, if his position is not good, if he want to improve his liquidity, he can sell the asset and take back the same person ಅಂತ. ಸೊ ಲಿಕ್ವಿಡಿಟಿನ ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಯಾರು ಇಂಪ್ರೂವ್ ಮಾಡ್ಕೋಬೋದು ಇದನ್ನ, ಲೆಸ್ಸಿ ಇಂಪ್ರೂವ್ ಮಾಡ್ಕೋಬೋದು. ಆಮೇಲೆ ಶಿಫ್ಟಿಂಗ್ ಆಫ್ ಅ ರಿಸ್ಕ್ ಅಬ್ಸೊಲೇಷನ್ಸ್ ಅಂದರೆ ಲೆಸ್ಸಿ ಕ್ಯಾನ್ ಶಿಫ್ಟ್ ದ ಎಂಟೈರ್ ರಿಸ್ಕ್ ಟು ದ ಲೆಸ್ಸರ್ ಬೈ ಅಕ್ವೈರಿಂಗ್ ದ ಅಸೆಟ್ ರಾದರ್ ದ್ಯಾನ್ ಬಾಯಿಂಗ್ ದ ಅಸೆಟ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇನ್ ಕೇಸ್ ಆಫ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್, ಲೆಸ್ಸಿ ಏನು ಮಾಡ್ಬೋದು ರೀ, ಕಂಪ್ಲೀಟ್ ಅಸೆಟನ್ನು ಕೊಂಡು ತೊಗೋಬೋದು. ಯಾರ ಕಡೆಯಿಂದ ರೀ, ಲೆಸ್ಸರ್ ಕಡೆಯಿಂದ. ಸೊ ಲೆಸ್ಸರ್ ಕಡೆಯಿಂದ ಏನು ಮಾಡ್ಬೋದು ರೀ, ಅಸೆಟನ್ನು ಕೊಂಡು ತೊಗೋಬೋದು. ಅಸೆಟನ್ನು ಯಾವಾಗ ಕೊಂಡು ತೊಗೋತಾನ ಅವಾಗ ಕಂಪ್ಲೀಟಾಗಿ ಏನು ಹೇಳ್ಬೋದು ಅಂದ್ರೆ ರಿಸ್ಕ್ ಏನಾಗತ್ತೆ ರೀ, ಶಿಫ್ಟ್ ಆಗುತ್ತೆ. ರಿಸ್ಕ್ ಈಸ್ ಶಿಫ್ಟೆಡ್ ಫ್ರಮ್ ಲೆಸ್ಸರ್ ಟು ಲೆಸ್ಸಿ ವೆನ್ ಹಿ ಈಸ್ ಏಬಲ್ ಟು ಪರ್ಚೇಸ್ ದ ಅಸೆಟ್. ಯಾವಾಗ ಅವ ಅಸೆಟನ್ನು ಕೊಂಡು ತೊಗೋತಾನ ಅವಾಗ ಕಂಪ್ಲೀಟಾಗಿ ರಿಸ್ಕ್ ಆ್ಯಂಡ್ ರಿವಾರ್ಡ್ ಏನಾಗತ್ತೆ ರೀ, ಟ್ರಾನ್ಸ್ಫರ್ ಆಗುತ್ತೆ. ಯಾರಿಗೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಟ್ರಾನ್ಸ್ಫರ್ ಆಗುತ್ತೆ ರೀ, ಯೂಸರ್ ಆಫ್ ದ ಅಸೆಟ್ಗೆ, ಅಂದರೆ ಲೆಸ್ಸಿಗೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಸಿಕ್ಸ್ತ್ ಅಡ್ವಾಂಟೇಜ್ ಈಸ್ Sixth important advantage is
ಮೇಂಟೆನೆನ್ಸ್ ಆ್ಯಂಡ್ ಸ್ಪೆಷಲೈಸ್ ಸರ್ವೀಸ್ ಅಂತ. ಓಕೆ, ಸೊ ಲೀಸಿಂಗ್ದ ಅನುಕೂಲತೆ ಏನು ರೀ? ಮೇಂಟೆನೆನ್ಸ್ ಆ್ಯಂಡ್ ಸ್ಪೆಷಲೈಸ್ ಸರ್ವೀಸ್, ನಿರ್ವಹಣೆಯನ್ನು ಮಾಡ್ಬೋದು, ಅವ ವಿಶಿಷ್ಟ ಸೇವೆಯನ್ನು ಒದಗಿಸ್ಬೋದು. ಸೊ ದ್ಯಾಟ್ ಹಿ ಕ್ಯಾನ್ ಮೇಂಟೈನ್ ದ ಸ್ಪೆಷಲ್ ಸರ್ವಿಸ್. ಲೀಸ್ ಕ್ಯಾನ್ ಅವೈಲ್ ದ ಸ್ಪೆಷಲೈಸ್ ಸರ್ವಿಸ್. ಸ್ಪೆಷಲೈಸ್ ಸರ್ವಿಸ್ ಅಂದ್ರೆ ಮೇಂಟೆನೆನ್ಸ್ ಆಫ್ ದ ಅಸೆಟ್ ಈಸ್ ಅ ಸ್ಪೆಷಲೈಸ್ ಸರ್ವಿಸ್ ಆ್ಯಂಡ್ ಚಾರ್ಜಿಂಗ್ ದ ರೆಂಟ್ ಸರ್ವಿಸ್, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಸೊ ಆಲ್ ದೀಸ್ ಸರ್ವಿಸ್ ಕ್ಯಾನ್ ಬಿ ಮೇಂಟೈನ್ ಅಂತ, ಪ್ರಾಪರಾಗಿ ನಾವು ಮೇಂಟೈನ್ ಮಾಡ್ಬೋದು ಸರ್ವಿಸನ್ನು ಅಂತ. ಓಕೆ, ಆಮೇಲೆ ಆಫ್ ದ ಬ್ಯಾಲೆನ್ಸ್ ಶೀಟ್ ಫೈನಾನ್ಸಿಂಗ್ ಅಂದರೆ ಇದು ಒಂದು ಅಡ್ವಾಂಟೇಜ್ ನಮ್ದೇನು ರೀ? ಆಫ್ ದ ಬ್ಯಾಲೆನ್ಸ್ ಶೀಟ್. ಇದು lessee can get the advantage of the balance sheet. Leasing provide off balance sheet financing to lessee. In this case, lease is recorded neither as an asset nor as a liability. ಅಂದ್ರೆ ಬ್ಯಾಲೆನ್ಸ್ ಶೀಟ್ಗೆ ಇದು ಉಪಯೋಗ ಆಗುತ್ತೆ. ಅಂದ್ರೆ ಆಫ್ ದ ಬ್ಯಾಲೆನ್ಸ್ ಶೀಟ್ ಮೇಂಟೈನ್ ಆಗುತ್ತೆ. ಅಂದರೆ ಇದು ಅಸೆಟ್ನು ಅಂತ ಮೇಂಟೈನ್ ಆಗಂಗಿಲ್ಲ, ಲಯಬಿಲಿಟಿನೂ ಅಂತ ಮೇಂಟೈನ್ ಆಗಂಗಿಲ್ಲ, ಬಿಕಾಸ್ ಯು ಆರ್ ಯೂಸಿಂಗ್ ದ ಅಸೆಟ್. ಸಮ್ ಡಿಸ್ಅಡ್ವಾಂಟೇಜ್ ಟು ಲೆಸ್ಸಿ ಹೇಳಬೇಕಾದ್ರೆ ಇಟ್ ಈಸ್ ಸಮ್ ಟೈಮ್ಸ್ ಹೈ ಕಾಸ್ಟ್ ಅಂತ ನಾವು ಅಲ್ಲಿ ಹೇಳ್ಬೋದು. ಲೆಸ್ಸಿಗೆ ಏನಾಗುತ್ತೆ ರೀ? ಹೈ ಕಾಸ್ಟ್ ಆಗುತ್ತೆ. ಬಿಕಾಸ್ ಲೆಸ್ಸಿ ಈಸ್ ಏಬಲ್ ಟು ಪರ್ಚೇಸ್ ದ ಅಸೆಟ್ ಕ್ರೋಸ್ ಟುಗೆದರ್. ಓಕೆ, ಆ ಅಸೆಟ್ ವ್ಯಾಲ್ಯೂ ಏನಿರುತ್ತೆ ಕ್ರೋಸ್ ಟುಗೆದರ್ ಇರುತ್ತೆ. ಅದ್ರ ಬದಲಾಗಿ ನಾವು ಪರ್ಚೇಸ್ ಬದಲಾಗಿನ ರೆಂಟ್ ತೊಗೊಳ್ಳೋದು ಬೆಟರ್ ಆಗುತ್ತೆ ಸಮ್ ಟೈಮ್ಸ್. ಯಾಕಂದರೆ ಪರ್ಚೇಸ್ ಕಾಸ್ಟ್ ಈಸ್ ಮೋರ್ ದ್ಯಾನ್ ದ ರೆಂಟ್ ಕಾಸ್ಟ್. ಸೊ ರೆಂಟ್ ನಾವು ಮಾಡಿದ್ವಿ ಅಂದ್ರೆ ಹೆಚ್ಚಿಗೆ ಬೆನಿಫಿಟ್ ಆಗಿರುತ್ತೆ. ಹಾಗಾಗಿ ರಿಸ್ಕ್ ಈಸ್ ವೆರಿ ಹೈ ಇನ್ ಕೇಸ್ ಆಫ್ ಪರ್ಚೇಸಿಂಗ್. ಓಕೆ, ಹೈ ಕಾಸ್ಟ್ ಅಂತ ನಾವು ಅಲ್ಲಿ ಕರಿತೀವಿ. ಯಾಕೆಂದರೆ ಕಾಸ್ಟ್ ಹೆಚ್ಚಿರೋದ್ರಿಂದ ಲೆಸ್ಸಿ ಹ್ಯಾಸ್ ಟು ಬಿಯರ್ ಆಲ್ ದ ರಿಸ್ಕ್ ಅಂತ. ಸೊ ಇದು ಹೈ ಕಾಸ್ಟ್ ಇರೋದ್ರಿಂದ ಅದು ಡಿಸ್ಅಡ್ವಾಂಟೇಜ್. ಆಮೇಲೆ ರಿಸ್ಕ್ ಬಹಳ ಇರುತ್ತೆ, ಹೈ ರಿಸ್ಕ್ ಅಂತಲೇ ಹೇಳ್ಬೋದು. ಹೆಚ್ಚು ಅಪಾಯವನ್ನು ಇದು ಹೊಂದಿರುತ್ತೆ. ಬಿಕಾಸ್ ದ ಅಸೆಟ್ ಇನ್ಕ್ಲೂಡ್ ಹೈ ರಿಸ್ಕ್ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ನೋ ಅಲ್ಟ್ರೇಷನ್ ಇನ್ ಅಸೆಟ್. ಅಸೆಟ್ ಒಳಗೆ ಯಾವುದೇ ಬದಲಾವಣೆ ಮಾಡೋಕ್ಕೆ ಬರೋಂಗಿಲ್ಲ. ಲೀಸ್ ಕೆನಾಟ್ ಮೇಕ್ ಎನಿ ಚೇಂಜಸ್ ಇನ್ ದ ಅಸೆಟ್ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್. ನೋಡಿ, ನಮಗೆ ಮಾಡಿಫಿಕೇಷನ್ ಮಾಡಬೇಕಾಗಿರುತ್ತೆ ಪ್ರೊಡಕ್ಷನ್ನ. ಸೊ ಮಾಡಿಫಿಕೇಷನ್ ಮಾಡಬೇಕಾದ್ರೆ ಅಸೆಟನ್ನು ನಾವು ಎಕ್ಸ್ಪಾನ್ಷನ್ನು ಮಾಡೋಕ್ಕೆ ಬರೋಂಗಿಲ್ಲ, ಆ ಅಸೆಟ್ನಲ್ಲಿ ಏನೂ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದರೆ ಅಗ್ರಿಮೆಂಟ್ ಹಾಗಾಗಿರುತ್ತೆ. ಸೊ ಅಗ್ರಿಮೆಂಟ್ ಇರೋದ್ರಿಂದ ದೆರ್ ಈಸ್ ಅ ನೋ ಸ್ಕೋಪ್ ಫಾರ್ ಅಲ್ಟ್ರೇಷನ್ ಇನ್ ಕೇಸ್ ಆಫ್ ಅಸೆಟ್ಸ್. ಆ ಅಸೆಟ್ನಲ್ಲಿ ಯಾವುದೇ ತೆರನಾದಂತಹ ಬದಲಾವಣೆಯನ್ನು ಮಾಡುವ ಅಧಿಕಾರ ನಮಗೆ ಇರೋಂಗಿಲ್ಲ ಅಂತ ನಾವಲ್ಲಿ ಹೇಳೋದು, ಅಥವಾ ಕೊಟ್ಟಿರೋಂಗಿಲ್ಲ ಅವರು ಓನರ್. ಓಕೆ, ಆಮೇಲೆ ಪೆನಲ್ಟಿ ಆನ್ ಟರ್ಮಿನೇಷನ್ ಆಫ್ ಲೀಸ್, ಇದು ಕೂಡ ಡಿಸ್ಅಡ್ವಾಂಟೇಜ. ಹಿಯರ್ ದ ಲೆಸ್ಸಿ ಹ್ಯಾಸ್ ಟು ಪೇ ದ ಪೆನಲ್ಟಿ ಇನ್ ಕೇಸ್ ಈ ಹ್ಯಾಸ್ ಟು ಟರ್ಮಿನೇಟ್ ದ ಲೀಸ್ ಬಿಫೋರ್ ದ ಎಕ್ಸ್ಪೈರಿ ಪೀರಿಯಡ್. ನೋಡಿ, ಎಕ್ಸ್ಪೈರಿ ಪೀರಿಯಡ್ ಆಗೋಕ್ಕಿಂತ ಮುಂಚೆ ಒಂದು ವೇಳೆ ಲೆಸ್ಸಿ ಇದ್ದಂಥವ ಅಗ್ರಿಮೆಂಟ್ ಬ್ರೇಕ್ ಮಾಡಿದ ಅಂದ್ರೆ ವೆನ್ ದ ಲೆಸ್ಸಿ ಬ್ರೇಕ್ ದ ಅಗ್ರಿಮೆಂಟ್ ಸೊ ದ್ಯಾಟ್ ಹಿ ಕ್ಯಾನ್ ಚಾರ್ಜ್ ದ ಪೆನಲ್ಟಿ. ಅಂದ್ರೆ ಅವನ ಮೇಲೆ ಪೆನಲ್ಟಿನ ಏನು ಮಾಡ್ಬೋದು ರೀ? ಚಾರ್ಜ್ ಮಾಡ್ಬೋದು ಇಫ್ ಹಿ ಬ್ರೇಕ್ ದ ಅಸೆಟ್. ಲೆಟ್ ಅಸ್ ಡಿಸ್ಕಸ್ ದ ಅಡ್ವಾಂಟೇಜ್ ಆಫ್ ಲೀಸಿಂಗ್ ಟು ಲೆಸ್ಸರ್. ನೋಡಿ, ಇವೇನಾಯಿತು? ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಟು ಲೆಸ್ಸಿ ಆಯಿತು. ಬಾಡಿಗೆದಾರನಿಗೆ ಏನು ಉಪಯೋಗ ಮತ್ತು ಏನು ಅನಾನುಕೂಲತೆ ಆಯಿತು ಅಂತ ನೋಡೋಣ. ಆಯಿತು, ಈಗ ಮಾಲೀಕನಿಗೆ ಏನು ಉಪಯೋಗ ಮತ್ತು ಏನು ಅನಾನುಕೂಲತೆ ಅಂತ ನೋಡೋದಾದರೆ, ಫಸ್ಟ್ ಅಡ್ವಾಂಟೇಜ್ ಟು ಲೆಸ್ಸರ್ ನೋಡೋದಾದರೆ, ಲೆಸ್ಸರ್ ಗೆಟ್ ಹೈ ಪ್ರಾಫಿಟ್ ಅಂತ ನಾವಲ್ಲಿ ಹೇಳ್ಬೋದು. ಅಸೆಟ್ನಿಂದ ಅವ್ಗೇನಾಗುತ್ತೆ ರೀ? ಪ್ರಾಫಿಟ್ ಹೆಚ್ಚಾಗುತ್ತೆ. ವೈ? ಬಿಕಾಸ್ ದ ರೆಗ್ಯುಲರ್ ರೆಂಟ್ ಈಸ್ ಅಕ್ಸೆಪ್ಟೆಡ್ ಬೈ ದ ಲೆಸ್ಸರ್. ಲೆಸ್ಸರ್ಗೆ ಏನು ಸಿಗ್ತೈತೆ ರೀ? ರೆಗ್ಯುಲರ್ ರೆಂಟ್ ಸಿಗುತ್ತೆ. ರೆಗ್ಯುಲರ್ ರೆಂಟ್ ಸಿಗೋದ್ರಿಂದ ಅವನು ಪ್ರಾಫಿಟೇಬಲ್ ಪೊಸಿಷನ್ ಏನಿರುತ್ತೆ ರೀ? ಹೈ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ another advantage, biggest advantage is tax benefit. So the lessor is a owner of the asset, so that he can get the tax benefit by depreciation ಮಾಡ್ಕೊತ ಹೋಗಿ ವ್ಯಾಲ್ಯೂ ಕಡಿಮೆ ತೋರಿಸಿದ್ದು, ಆ ಕಡಿಮೆ ತೋರಿಸೋದ್ರಿಂದ ಅವ್ಗೆ ಏನು ಸಿಗುತ್ತೆ ರೀ? ತೆರಿಗೆ ವಿನಾಯಿತಿ ಸಿಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಓನರ್ ವಿಲ್ ಗೆಟ್ ದ ಟ್ಯಾಕ್ಸ್ ಬೆನಿಫಿಟ್ ವೆನ್ ಈ ಸೋಲ್ಡ್ ದ ಅಸೆಟ್ ಬೈ ಶೋಯಿಂಗ್ ಡೆಪ್ರಿಷಿಯೇಷನ್. ಆಮೇಲೆ ಕ್ವಿಕ್ ರಿಟರ್ನ್ ಸಿಗುತ್ತೆ, ಅವ್ಗೆ ಇಮಿಡಿಯೇಟ್ ಅವಂಗೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ಬೋದು. ಕ್ವಿಕ್ ರಿಟರ್ನ್, when he expect the return from the asset, he will get back it ಅಂತ. ಅವ ಯಾವಾಗ ಬಯಸ್ತಾನ ಆವಾಗ ಅವಾಗ ರಿಟರ್ನ್ ಸಿಗತ್ತ ಅಂತ ನಾವಲ್ಲಿ ಹೇಳ್ಬೋದು. ಕ್ವಿಕ್, ತ್ವರಿತ ಲಾಭವನ್ನು ಅವ ಗಳಿಸ್ಬೋದು. ಯಾರು ತ್ವರಿತ ಲಾಭವನ್ನು ಗಳಿಸ್ಬೋದು ರೀ? ಓನರ್ ಆಫ್ ದ ಅಸೆಟ್ ಗಳಿಸ್ಬೋದು. ಸಮ್ ಡಿಸ್ಅಡ್ವಾಂಟೇಜ್ ಆಫ್ ಅ ಲೀಸಿಂಗ್ ಟು ಲೆಸ್ಸರ್ ಹೇಳಬೇಕಾದ್ರೆ, ಹೈ ರಿಸ್ಕ್ ಆಫ್ ಅಬ್ಸೊಲೇಷನ್ಸ್ ಅಂತ. ಇದು ಕೂಡ ಹೈ ರಿಸ್ಕ್ ಇರುತ್ತೆ ಲೆಸ್ಸರ್ಗೆ. ಬಿಕಾಸ್ when he purchased the asset, what happen? He has to spend more close together. Suddenly, if the technology or economic condition or a political condition change, what will happen? So that he has to modify his asset. So it is difficult to alteration. ಹಾಗಾಗಿ ಏನಂತ ಹೇಳ್ಬೋದು? ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ರಿಸ್ಕ್ ಹೆಚ್ಚಿರುತ್ತೆ. ಯಾಕೆ ರಿಸ್ಕ್ ಹೆಚ್ಚಿರುತ್ತೆ ಅಂದ್ರೆ ಕಾಸ್ಟ್ ಹೆಚ್ಚಿರುತ್ತೆ. ಕಾಸ್ಟ್ ಹೆಚ್ಚಿದ್ದಾಗ ಅಲ್ಲಿ ತಿದ್ದುಪಡಿ ಮಾಡೋಕ್ಕೆ ಬರೋಂಗಿಲ್ಲ, ಅಲ್ಟ್ರೇಷನ್ ಮಾಡೋಕ್ಕೆ ಬರೋಂಗಿಲ್ಲ. ಒಂದು ವೇಳೆ ಟೆಕ್ನಾಲಜಿ ಚೇಂಜ್ ಆಯ್ತು ಅಂದ್ರೆ ಓಲ್ಡ್ ಮಷಿನ್ ತೊಗೊಂಡು ನಮ್ಗೆ ಉಪಯೋಗ ಆಗಂಗಿಲ್ಲ, ಅವಾಗ ನಮ್ಗೆ ಏನಾಗುತ್ತೆ? ರಿಸ್ಕ್ ಆಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ವೆನ್ ವಿ ಮೇಕ್ ಎನಿ ಸಡನ್ ಚೇಂಜಸ್ ಇಟ್ ಈಸ್ ಡಿಫಿಕಲ್ಟ್ ಅಂತ ಹೇಳ್ಬೋದು. ಆಮೇಲೆ
ಪ್ರೈಸ್ ಲೆವೆಲ್ ಚೇಂಜಸ್ ಇದ್ದಾಗೂ ಕೂಡ ಏನಾಗುತ್ತೆ ಇದು ಡಿಫಿಕಲ್ಟ್ ಆಗುತ್ತೆ ಅಂತ. ವೆನ್ ಇನ್ ಕೇಸ್ ಆಫ್ ಅ ಇನ್ಫ್ಲೇಷನ್ ದ ಪ್ರೈಸ್ ಆಫ್ ಅ ಅಸೆಟ್ ಈಸ್ ರೈಸ್, ಸೊ ದ ಲೀಸ್ ರೆಂಟ್ ರಿಮೇನ್ ಫಿಕ್ಸ್. ನೋಡಿರಿ ಹೆಂಗೈತೆ ಅಂದ್ರೆ ಲೀಸ್ ರೆಂಟ್ ಅಗ್ರಿಮೆಂಟ್ ಆಗಿರುತ್ತೆ, ರೆಂಟ್ ಫಿಕ್ಸ್ ಇರ್ತೈತಿ. ಬಟ್ ಇನ್ಫ್ಲೇಷನ್ ಬಂತು ಅಂದ್ರೆ ಅಸೆಟ್ದ ಪ್ರೈಸ್ ಹೆಚ್ಚಾಗಿರುತ್ತೆ. ಸೊ ಅಸೆಟ್ ಪ್ರೈಸ್ ಹೆಚ್ಚಿದ್ದಾಗ ಲೀಸ್ ರೆಂಟ್ ಸೇಮ್ ಇದ್ದಾಗ ಅದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳ್ಬೋದು ಓನರ್ಗೆ. ಯಾಕಂದ್ರೆ ಲೀಸ್ ರೆಂಟ್ ಹೆಚ್ಚಾಗಬೇಕಾಗಿತ್ತು, ಬಟ್ ಲೀಸ್ ರೆಂಟ್ ಫಿಕ್ಸ್ ಇರುತ್ತೆ. ಬಟ್ ಅಸೆಟ್ ಪ್ರೈಸ್ ಹೆಚ್ಚಾಗಿರುತ್ತೆ ಯಾಕಂದರೆ ಇನ್ಫ್ಲೇಷನ್ ಒಳಗೆ ಅಂತ ನಾವು ಹೇಳ್ಬೋದು. ಆಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕೂಡ ಇರುತ್ತೆ, ಅದು ಡಿಸ್ಅಡ್ವಾಂಟೇಜ್ ಬಿಕಾಸ್ ಫ್ಯೂಚರ್ ಈಸ್ ಅನ್ಸರ್ಟನ್. ವೆನ್ ವಿ ಗೋ ಫಾರ್ ಅ ಲಾಂಗ್ ಟರ್ಮ್ ದ ಪರ್ಚೇಜ್ ಆಫ್ ಅಸೆಟ್ ನೀಡ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಟು ಕವರ್ ದ ಕಾಸ್ಟ್ ಅಂತ. ಸೊ ನಾವು ವೆಚ್ಚವನ್ನು ಕವರ್ ಮಾಡಲಿಕ್ಕೆ ದೀರ್ಘಾವಧಿ ನಾವು ತೊಗೋಬೇಕಾಗತ್ತೆ. ದೀರ್ಘಾವಧಿ ತೊಗೋದ್ರಿಂದ ಲಾಂಗ್ ಟರ್ಮ್ ಬೆನಿಫಿಟ್ ನಮ್ಗೆ ಡಿಫಿಕಲ್ಟ್ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ಡಿಮೆರಿಟ್ಸ್ ಆಫ್ ಅ ಲೀಸಿಂಗ್. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಲೀಸಿಂಗ್ ನೋಡಿದ್ದೀವಿ. ಸೊ ಬೋತ್ ಲೆಸ್ಸರ್ ಆ್ಯಂಡ್ ಲೆಸ್ಸಿ. ಓಕೆ, ರಿಮೈನಿಂಗ್ ವಿಲ್ ಸಿ ನೆಕ್ಸ್ಟ್ ಕ್ಲಾಸ್.